ಈಗಾಗಲೇ 8ನೇ ಪಾಯಿಂಟ್ನಲ್ಲಿ ಏನು ಶೋಧ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸತತ 2 ಗಂಟೆಗಳಿಂದಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ. 8ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ನಿರಂತರ ಶೋಧ. ನೋಡಿ, ಅಲ್ಲಿ ಸಾಕಷ್ಟು ಗಿಡ ಗಂಟೆಗಳೆಲ್ಲವೂ ಕೂಡ ಸ್ವಚ್ಛತೆ ಆಯಿತು, ಜೊತೆಗೆ ಬಂಡೆಕಲ್ಲುಗಳು ಕೂಡ ಪತ್ತೆ ಆಯಿತು ಅನ್ನೋದು. ನದಿ ಪಕ್ಕದಲ್ಲೇ ಇರುವಂತಹ ಸ್ಥಳ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಅಡೆತಡೆಗಳು ಎದುರಾಗ್ತಾ ಇದೆ. ಅದೆಲ್ಲವನ್ನ ಮೀರಿ ಮಿನಿ ಅರ್ತ್ ಮೂವರನ್ನ ಬಳಸಿ ಅಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಬರೋಬ್ಬರಿ 65 ಜನ ಆ ಶೋಧದಲ್ಲಿ ಭಾಗಿಯಾಗಿದ್ದಾರೆ. ದಿನೇಶ್ ಸರ್, ಈಗಾಗಲೇ 65 ಜನ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಮಿಕರ ಮುಖಾಂತರವಾಗಿ ಅಲ್ಲಿ ಶೋಧವನ್ನ ನಡೆಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಈ ಟೆಕ್ನಿಕಲಿ ಈ ಮಷಿನ್ಗಳನ್ನೆಲ್ಲ ಬಳಸಿದ್ರೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕ, ಅಥವಾ ತೊಂದರೆ ಅಂದ್ರೆ ಯಾವ ರೀತಿ ತೊಂದರೆ ಆಗಬಹುದು ಮಷಿನ್ಸ್ ಗಳನ್ನ ಬಳಸಿದ್ರೆ, ಯಾಕಾಗಿ ಕಾರ್ಮಿಕರಿಂದಲೇ ಈ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದು ಡಾಕ್ಟರ್? ಅಲ್ಲ ನೋಡಿ, ದಿಸ್ ಇಸ್ ಅನ್ ಎಕ್ಸುಮೇಷನ್. ಇದು ಎಕ್ಸುಮೇಷನ್, ಇಟ್ ಇಸ್ ನಾಟ್ ರಿಮೂವಿಂಗ್ ದ ಅರ್ತ್. ಅಂದ್ರೆ ಏನು, ಮಣ್ಣನ್ನ ತೆಗಿಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂತ ಪ್ರಕ್ರಿಯೆ ಅಲ್ಲ ಇದು. ಎಕ್ಸುಮೇಷನ್, ದಿಸ್ ಇಸ್ ಸೈಂಟಿಫಿಕ್ ಪ್ರೋಸೆಸ್. ಅದು ನಾವು ಅರ್ಕೋಬೇಕು. ಜಸ್ಟ್ ಟು ಫೈಂಡ್ ಔಟ್ ಸಮ್ ಎವಿಡೆನ್ಸಸ್ ಸೊ ದಟ್ ಇಟ್ ವಿಲ್ ಹೆಲ್ಪ್ ಇನ್ ದ ಐಡೆಂಟಿಫಿಕೇಶನ್. ಅಂದ್ರೆ ಈ ಒಂದು ಪ್ರಕ್ರಿಯೆ ಇದು ವೈಜ್ಞಾನಿಕವಾದ ಪ್ರಕ್ರಿಯೆ. ಸುಮ್ನೆ ಮಣ್ಣು ಎತ್ತಲಿಕ್ಕೆ ಅಲ್ಲ ಜನ ಹೋಗಿಲ್ಲ. ಬಟ್ ಒಂದಂತೂ ಐ ಶುಡ್ ಥ್ಯಾಂಕ್ ದ SIT. ನಾನು 2 ದಿವಸದಿಂದ ಹೇಳ್ತಾ ಇದ್ದೆ, ದ ರೆಸ್ಪೆಕ್ಟ್ ಟು ದ ಡೆಡ್ ಅಂಡ್ ದ ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಸೆನ್ಸಿಟಿವ್ ಸರ್ವಿಂಗ್ ದ ಬರಿಯಲ್, ಅದನ್ನ ಕಾಪಾಡ್ಕೋಬೇಕು ಅಂತ ಈಗ ಕೆಲವು ಚೇಂಜಸ್ ಕಾಣ್ತಾ ಇದೆ ಅದು ಗ್ರೌಂಡ್ ಅಲ್ಲಿ. ಡೆಫಿನೆಟ್ಲಿ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಯಾಕಂದ್ರೆ ಏನೋ ಒಂದು ಪ್ರೈವಸಿ ಕವರ್ ಆಗ್ತಿದ್ದಾರೆ. ಬೆಳಗ್ಗೆ ಶೆಡ್ ಬೇರೆ ಹಾಕಿದ್ರು, ನೀರು ಹೋಗ್ತಲೇ ಇರ ಅಂತ. ದಿಸ್ ಇಸ್ ಆಲ್ ದ ಮಿನಿಮಮ್ ರೆಸ್ಪೆಕ್ಟ್ ವಿ ಶುಡ್ ಗಿವ್ ಟು ದ ಡೆಡ್. ಅದು ಮಾಡ್ತಾ ಇದ್ದಾರೆ SIT ಅವರು. ಇಟ್ ಇಸ್ ರಿಯಲಿ ಲಾಡಬಲ್. ಐ ಥಿಂಕ್ ಮೋರ್ ಸಚ್ ಪ್ರಿಕಾಷನ್ಸ್ ತಗೊಂಡ್ರೆ ಉತ್ತಮ. ಬಿಕಾಸ್ ನಾವು ಮನುಷ್ಯನ ದೇಹದನ್ನ ಡೀಲ್ ಮಾಡ್ತಾ ಇರ್ಬೇಕಾದ್ರೆ ನಾಗರಿಕ ಸಮಾಜದಲ್ಲಿ ಇದನ್ನ ಈ ವ್ಯಾಲ್ಯೂಸ್ ನ ಎತ್ತಿ ಹಿಡಿಯೋದು ನಿಮ್ಮೆಲ್ಲರ ಕರ್ತವ್ಯ. ಅದು ನಡೀತಾ ಇದೆ. ದಟ್ ಇಸ್ ಒನ್ ಸ್ಯಾಟಿಸ್ಫ್ಯಾಕ್ಷನ್. ಸೆಕೆಂಡ್ ಥಿಂಗ್, ನಿಮ್ಮ ಪ್ರಶ್ನೆಗೆ, ಈಗ ಅದೇನು ದಟ್ ಅರ್ತ್ ಮೂವರ್ಸ್ ಅದೇನ್ ತಂದಿದ್ದಾರೆ ಅದನ್ನ ಮಣ್ಣಾಗಿಲಿಕ್ಕೆ, ಹೌದು. ಏನಾಗತ್ತೆ ಅಂದ್ರೆ, ಈಗ ಊತಿರೋ ಮನುಷ್ಯ ಅವನು ಹೇಳ್ತಾ 5 ಅಡಿ 6 ಅಡಿ, ಅಂಡ್ ಡಿಪೆಂಡ್ಸ್ ಆನ್ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಈ ಸ್ಟೇಟ್ಸ್. ಸೊ ಅಕಾರ್ಡಿಂಗ್ಲಿ ಅವ್ನು ಏನಾದ್ರೂ 5 ಅಡಿ ಅಂದ್ರೆ ಅಪ್ಪರ್ ಲೇಯರ್ 1 ಅಡಿ 2 ಅಡಿವರೆಗೂ ಮ್ಯಾಕ್ಸಿಮಮ್ ದೇ ಕ್ಯಾನ್ ಯೂಸ್ ದಟ್ ಪರ್ಟಿಕ್ಯುಲರ್ ಮೆಕ್ಯಾನಿಕಲ್ ಪಾರ್ಟ್. ಅದ ನಂತರ ಮನುಷ್ಯರೇ ಅಗಿಬೇಕು. ಯಾಕೆ ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಇಟ್ ಇಸ್ ಅನ್ ಎವಿಡೆನ್ಸ್ ಅಂಡ್ ಇಟ್ ಇಸ್ ಎ ಸೈಂಟಿಫಿಕ್ ಪ್ರೋಸೆಸ್. ಅದನ್ನ ಕೇರ್ಫುಲ್ ಆಗಿ, ಐ ಡೋಂಟ್ ನೋ, ಒಂದಂತೂ ನಿಜ, ಐ ಡೋಂಟ್ ನೋ ದೇ ಮೆಟ್ ಹ್ಯಾವ್ ಬೀನ್ ಟ್ರೈನ್ಡ್ ಆರ್ ನಾಟ್, ಬಟ್ ಟ್ರೈನ್ಡ್ ಪರ್ಸನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಟ್ರೈನ್ಡ್ ಅಂತ ಹೇಳ್ತೀವಿ ಅಂದ್ರೆ, ಅದದ್ದು ನೋಡಿ, ಮೂಳೆಗೆ ಏಟ್ ಬೀಳೋದು ಇಲ್ಲ. ಕೆಲವು ಮೂಳೆನ ಈಗ ನೀರು ಬಿದ್ರೆ ಸಾಫ್ಟ್ ಮಡ್ ಅದನ್ನ ಕಾಲಿಟ್ಟಿದ ತಕ್ಷಣ ಇನ್ನ ಕೆಳಗೆ ಹೋಗ್ತದೆ. ಆಮೇಲೆ ಮೂಳೆ ಮೇಲೆ ಇದಿದ್ದು ಮೊದಲೇ ಫ್ರೆಜೈಲ್ ಇರುತ್ತೆ. 15-20-25 ವರ್ಷದ ಮೂಳೆ ಮುರಿಬಹುದು. ಆ ಮುರಿದಾಗ ದಟ್ ಆರ್ಟಿಫ್ಯಾಕ್ಟ್ ಮೇ ಮಿಸ್ಲೀಡ್ ದ ಇನ್ವೆಸ್ಟಿಗೇಟರ್. ಏನಾದ್ರೂ ಈಗ ಅದನ್ನ ಮಿಸ್ಇಂಟರ್ಪ್ರಿಟ್ ಡಾಕ್ಟರ್ ಮಾಡಿದ್ರೆ ಅದು ತನಿಖೆಗೆ ಮಾರಕ ಆಗ್ತದೆ. ಸೊ ಆಮೇಲೆ ಎಲ್ಲ ಮೂಳೆಗಳನ್ನ ಶೇಖರಣೆ ಮಾಡಬೇಕು. ನೀವು ನೋಡಿ, ನೆನ್ನೆ ಇದರಲ್ಲಿ ಮನುಷ್ಯನಲ್ಲಿ 206 ಬೋಲ್ಡ್ ಅಂತ ಹೇಳ್ತೀರಿ. ಹುಡುಕಿರೋದ ಜಾಗದಲ್ಲಿ ಅಲ್ಲೇ ಊತಿದ್ದಾರೆ ಅಂತ ಅವನು ಹೇಳ್ತಾನೆ, ಬಾಡಿ ಇಟ್ಟಿದೆ ಅಂತ. ಬಟ್ ಅಲ್ಲಿ ಸಿಕ್ಕಿರೋದು 12 ಮೂಳೆ. ಮಿಕ್ಕಿದ ಮೂಳೆ ಎಲ್ಲಿ ಹೋಯ್ತು? ಅನಂತರದಲ್ಲಿ ಕೆಲವೊಂದು ಬೆಳವಣಿಗೆ ಆಯ್ತು ಡಾಕ್ಟರ್. ಅಸ್ಥಿ ಪಂಜರ ಪೂರ್ಣವಾಗಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಡಾಕ್ಟರ್. ಸಂಜೆ ನಂತರದಲ್ಲಿ ಗೊತ್ತಾಯ್ತು. ವಿ ಡೋಂಟ್ ನೋ. ಸಿ, ಈಗ ನಿಮ್ಮ ಮಾಹಿತಿ ಆಧಾರ ಸಿಕ್ಕಿದ್ರೆ ದಟ್ಸ್ ಎ ವೆರಿ ಗುಡ್ ಎಕ್ಸರ್ಸೈಸ್. ಸಿಕ್ಕಿಲ್ಲ ಅಂದ್ರೆ ಇಟ್ಸ್ ಅನ್ ಇನ್ಕಂಪ್ಲೀಟ್ ಎಕ್ಸುಮೇಷನ್. ಲೆಟ್ ಇಟ್ ಬಿ ವೆರಿ ಕ್ಲಿಯರ್. ನೋಡಿ, ಸೈಂಟಿಫಿಕ್ ಪ್ರೋಸೆಸ್ ನಲ್ಲಿ ವಿ ಕಾಂಟ್ ಕಾಂಪ್ರಮೈಸ್. ಏನೋ ಸಣ್ಣ ಪುಟ್ಟ ದ ಫೆಲೆಂಜಸ್ ಆರ್ ಟೂ ಬೋನ್ಸ್, ಕಾರ್ಪಲ್ಸ್ ಇಂತ ಎಲ್ಲ ಏನೋ ಹೋದ್ರೆ ಪರವಾಗಿಲ್ಲ. ಈ ಲಾಂಗ್ ಬೋನ್ಸ್ ಮತ್ತೆ ಇಂಪಾರ್ಟೆಂಟ್ ಸ್ಕಲ್ ಅಂಡ್ ಹಿಪ್ ಬೋನ್ಸ್ ಅದು ಸಿಕ್ಲಿಲ್ಲ ಅಂದಾಗ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ. ನಾವು ಮಾಡ್ತಾ ಇರೋದು ಎಕ್ಸುಮೇಷನ್ ಪ್ರೋಸೆಸ್ ಟು ಒಂದು ಮೊದಲೇ ಹೇಳಿದಾಗೆ ಟು ಎಸ್ಟಾಬ್ಲಿಷ್ ದ ಐಡೆಂಟಿಟಿ ಅಂಡ್ ಪಾಸಿಬಲ್ ಕಾಸ್ ಆಫ್ ಡೆತ್ ಸಿಗ್ಲಿಕ್ಕೆ ಪ್ರಯತ್ನ ಮಾಡೋದು. ಎಲ್ಲದಕ್ಕಿಂತ ನಾವು ಮಾಡಿದ ತಕ್ಷಣ ಕನ್ವಿಕ್ಷನ್ ಸಿಗುತ್ತೆ ಇಂಪಾಸಿಬಲ್. ಪೊಲೀಸ್ ಪಾರ್ಟ್, ವಿಟ್ನೆಸಸ್, ಎವಿಡೆನ್ಸಸ್, ಅವರ್ಸ್ ಇಸ್ ಒನ್ ಸಚ್ ಎಕ್ಸರ್ಸೈಸ್ ಟು ಅಸಿಸ್ಟ್ ದ ಪೊಲೀಸ್. ನಮ್ಮಿಂದಾನೇ, ನಮ್ಮ ಡಾಕ್ಟರ್ ಇಂದ ಪರೀಕ್ಷೆಯಿಂದಾನೇ ಕೇಸ್ ಸಾಲ್ವ್ ಆಗುತ್ತೆ, ಅದು ದೊಡ್ಡ ಸುಳ್ಳು. ಕನ್ವಿಕ್ಷನ್ ಬಿನ್ ಹ್ಯಾಪನಿಂಗ್ ಬೇಸ್ಡ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್, ಸೋ ಮೆನಿ ಟೈಪ್ಸ್ ಆಫ್ ಎವಿಡೆನ್ಸಸ್, ಸೋ ಮೆನಿ ವಿಟ್ನೆಸಸ್ ಅಂಡ್ ದ ಟೈಪ್ ಆಫ್ ವಿಟ್ನೆಸಸ್, ರಿಲಯಬಿಲಿಟಿ ಆಫ್ ದ ವಿಟ್ನೆಸಸ್. ಅದ ನಂತರ ನಮ್ದು ಒಂದು ಇಟ್ ವಿಲ್ ಬಿ ಟೇಕನ್ ಎಸ್ ಎ ಕೊರಾಬರೇಷನ್. ಬಟ್ ಎಕ್ಸುಮೇಷನ್ ಪ್ರೋಸೆಸ್ ನಲ್ಲಿ the identification establish ಮಾಡಲಿಕ್ಕೆ it's a very important, because once we establish the identity, the point of investigation starts.
ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಎಕ್ಸರ್ಸೈಸ್ ಇಟ್ಸ್ ಸೋ ಇಂಪಾರ್ಟೆಂಟ್. ಎಸ್ಟಾಬ್ಲಿಷ್ ಐಡೆಂಟಿಟಿ ಆದ್ರೆ ಮಿಕ್ಕಿದ್ದು ಐ ಆಮ್ ವೆರಿ ಶ್ಯೂರ್ ದ ಪೊಲೀಸ್ ವಿಲ್ ಟೇಕ್ ಓವರ್ ಆಫ್ಟರ್ ದಟ್. ಆಫ್ ಕೋರ್ಸ್ ಡಾಕ್ಟರ್ ದಿನೇಶ್ ರಾವ್, ಚಂದ್ರಕಾಂತ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಇನ್ನಷ್ಟು ಪ್ರಶ್ನೆಗಳಿದಾವೆ, ಅದೆಲ್ಲದಕ್ಕೂ ಕೂಡ ನೀವು ಉತ್ತರವನ್ನ ಕೊಡಬೇಕು. FSL ನಲ್ಲಿ ಯಾವ ರೀತಿಯಾಗಿ ಪ್ರಕ್ರಿಯೆ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ಬೇಕು.